ಓಂ ಶಾಂತೆ. ಹಿಂದಿನ ಸಂಚಿಕೆಯಲ್ಲಿ ದೇವ್ರು ಪ್ರಾಣಿ ಬಲಿ ಸ್ವೀಕಾರ ಮಾಡ್ತಾನಾ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇವತ್ತು ನಮ್ಮೆಲ್ಲರ ಮನಸ್ಸಲ್ಲಿ ಒಂದಲ್ಲ ಒಂದು ಸಲ ಬಂದೇ ಬರುವಂತ ಒಂದು ಪ್ರಶ್ನೆ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ, ದೇವ್ರನ್ನ ಸೃಷ್ಟಿ ಮಾಡಿದ್ದು ಯಾರು? ಬನ್ನಿ, ಈ ಒಂದು ದೊಡ್ಡ ರಹಸ್ಯಕ್ಕೆ ಉತ್ತರ ಏನು ಅಂತ ಹುಡ್ಕೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಈ ಪ್ರಶ್ನೆ ಇದೆಯಲ್ಲ, ಇದು ಬರೀ ಒಂದು ಪ್ರಶ್ನೆ ಅಲ್ಲ. ಇದು ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮದ ಹೃದಯ ಇದ್ದ ಹಾಗೆ. ನಮ್ಮ ಅಸ್ತಿತ್ವದ ಬಗ್ಗೆ, ಈ ಸೃಷ್ಟಿ ಯಾಕಾಯ್ತು ಅನ್ನೋದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ. ನಮ್ಮ ಹುಡುಕಾಟ ಶುರುವಾಗೋದೇ ಇಲ್ಲಿಂದ. ಯೋಚ್ನೆ ಮಾಡಿ, ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದವನಿಗೆ ಒಬ್ಬ ಸೃಷ್ಟಿಕರ್ತ ಇರ್ಬೇಕಲ್ವಾ? ಪ್ರತಿಯೊಂದು ಜೀವಿಗೆ ತಂದೆ ತಾಯಿ ಇರುವಾಗ ಆ ಪರಮಾತ್ಮನಿಗೆ ತಂದೆ ತಾಯಿ ಇಲ್ವಾ? ಈ ಪ್ರಶ್ನೆಗಳು ಕೇಳೋಕೆ ತುಂಬಾ ಸಿಂಪಲ್ ಅನ್ಸ್ಬೋದು, ಆದ್ರೆ ಇದರ ಉತ್ತರ ಇದೆಯಲ್ಲ, ಅದು ಒಂದು ತುಂಬಾನೇ ಆಳವಾದ ಕಾನ್ಸೆಪ್ಟ್ನಲ್ಲಿ ಅಡಗಿದೆ. ಈಗ ಆ ನಿರ್ಣಾಯಕ ಪದಕ್ಕೆ ಬರೋಣ. ನಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಒಂದೇ ಒಂದು ಪದದಲ್ಲಿದೆ. ಅದು ಸ್ವಯಂಭೂ. ಈ ಪದದ ಅರ್ಥ ಏನು ಅಂತ ತಿಳ್ಕೊಂಡ್ರೆ, ದೈವಿಕ ಮೂಲದ ಬಗ್ಗೆ ನಮ್ಮ ತಿಳುವಳಿಕೆಯೇ ಬದಲಾಗ್ಬಿಡ್ಬೋದು. ಹಾಗಾದ್ರೆ ಏನಿದು ಸ್ವಯಂಭೂ ಅಂದ್ರೆ? ಇದು ಸಂಸ್ಕೃತದ ಒಂದು ಪದ. ಇದ್ರರ್ಥ ತನ್ನಿಂದ ತಾನೇ ಆದವನು ಅಥವಾ ಸ್ವಯಂ ಅಸ್ತಿತ್ವ. ಅಂದ್ರೆ ಬೇರೆ ಯಾವ ಶಕ್ತಿಯೂ ಸೃಷ್ಟಿ ಮಾಡದೆ ತನ್ನಷ್ಟಕ್ಕೆ ತಾನೇ ಅಸ್ತಿತ್ವಕ್ಕೆ ಬಂದಿರೋದು. ಇಲ್ಲೇ ಇದೆ ನೋಡಿ ಇಡೀ ವಿಷಯದ ತಿರುಳು. ಪರಮಾತ್ಮನನ್ನ ಸ್ವಯಂಭೂ ಅಂತಾನೆ ಪರಿಗಣಿಸಲಾಗತ್ತೆ. ಇದರ ಅರ್ಥ ಅವನಿಗೆ ಯಾವ ಸೃಷ್ಟಿಕರ್ತನೂ ಇಲ್ಲ. ಅವನು ಸೃಷ್ಟಿಯ ಚಕ್ರಕ್ಕೆ ಅಪ್ಪಾರ್ಪಟ್ಟವನು. ಅವನನ್ನ ಯಾರೂ ಸೃಷ್ಟಿ ಮಾಡಿಲ್ಲ, ಬದಲಿಗೆ ಅವನಿಂದಲೇ ಎಲ್ಲವೂ ಶುರುವಾಗತ್ತೆ. ಮತ್ತು ಇದು ಯೋಚನೆ ಮಾಡಿದ್ರೆ ತುಂಬಾನೇ ಲಾಜಿಕಲ್ ಅಲ್ವಾ? ತಂದೆ ತಾಯಿ ಬೇಕು ಅಂದ್ರೆ ಒಂದು ಭೌತಿಕ ದೇಹ ಇರ್ಬೇಕು, ಆದ್ರೆ ಪರಮಾತ್ಮ ದೇಹರಹಿತ. ಅವನು ನಿರಾಕಾರ ಜ್ಯೋತಿ ಸ್ವರೂಪ. ಹಾಗಾಗಿ ಅವನಿಗೆ ತಂದೆ ತಾಯಿ ಇರ್ತಾರಾ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಈ ಒಂದು ಕಾನ್ಸೆಪ್ಟ್ ಅವನನ್ನು ಈ ಲೌಕಿಕ ಬಂಧನಗಳಿಂದ ಸಂಪೂರ್ಣವಾಗಿ ಬೇರೆ ಮಾಡುತ್ತೆ. ಸರಿ, ಈ ಒಂದು ಸ್ಪಿರಿಚುವಲ್ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನ ಇನ್ನೂ ಸ್ಪಷ್ಟ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ನಾವು ವಿಜ್ಞಾನದ ಸಹಾಯ ತಗೊಳ್ಳೋಣ. ಕೆಲವೊಮ್ಮೆ ಹಳೇ ಜ್ಞಾನ ಮತ್ತು ಹೊಸ ವಿಜ್ಞಾನ ಒಂದೇ ದಾರಿಯಲ್ಲಿ ನಡೆಯೋದ್ ನೋಡಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡಿ, ಎಷ್ಟೊಂದು ಆಧ್ಯಾತ್ಮಿಕ ಸಿದ್ಧಾಂತಗಳಲ್ಲಿ ಪರಮಾತ್ಮನನ್ನ ಒಂದು ಪರಮಶಕ್ತಿ ಅಂದ್ರೆ ಒಂದು ಸುಪ್ರೀಂ ಎನರ್ಜಿ ಅಂತಾನೆ ವಿವರಿಸಲಾಗತ್ತೆ. ಈ ಒಂದು ದೃಷ್ಟಿಕೋನ ಇದನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಸಹಾಯ ಮಾಡುತ್ತೆ. ವಿಜ್ಞಾನದಲ್ಲಿ, ಅದರಲ್ಲೂ ಭೌತಶಾಸ್ತ್ರದಲ್ಲಿ ಥರ್ಮೋಡೈನಾಮಿಕ್ಸ್ನ ಮೊದಲನೇ ನಿಯಮ ತುಂಬಾನೇ ಫಂಡಮೆಂಟಲ್. ಅದು ಏನ್ ಹೇಳುತ್ತೆ ಅಂದ್ರೆ, ಎನರ್ಜಿಯನ್ನ ಅಂದ್ರೆ ಶಕ್ತಿಯನ್ನ ಹೊಸದಾಗಿ ಸೃಷ್ಟಿ ಮಾಡೋಕ್ಕೂ ಆಗಲ್ಲ, ಅಥವಾ ಇರೋದನ್ನ ಪೂರ್ತಿಯಾಗಿ ನಾಶ ಮಾಡೋಕ್ಕೂ ಆಗಲ್ಲ. ಅದು ಬರೀ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತೆ ಅಷ್ಟೇ. ಈಗ ನೋಡಿ, ಇದೆರಡೂ ಎಷ್ಟು ಅದ್ಭುತವಾಗಿ ಒಂದಕ್ಕೊಂದು ಹೊಂದಾಣಿಕೆ ಆಗುತ್ತೆ. ಪರಮಾತ್ಮನೇ ಆ ಪರಮಶಕ್ತಿಯಾಗಿದ್ರೆ, ವಿಜ್ಞಾನದ ನಿಯಮದ ಪ್ರಕಾರವೇ ಆ ಶಕ್ತಿಯನ್ನ ಯಾರು ಸೃಷ್ಟಿ ಮಾಡೋಕೆ ಸಾಧ್ಯನೇ ಇಲ್ಲ. ಅದು ಅನಾದಿ, ಶಾಶ್ವತ ಮತ್ತು ಅದಕ್ಕೆ ನಾಶವೇ ಇಲ್ಲ. ಇದರಿಂದ ಸ್ವಯಂಭೂ ಅನ್ನೋ ಕಾನ್ಸೆಪ್ಟ್ಗೆ ಒಂದು ವೈಜ್ಞಾನಿಕ ಆಯಾಮ ಕೂಡ ಸಿಕ್ಕಂತಾಯ್ತು. ಈ ಒಂದು ಆಳವಾದ ಸತ್ಯವನ್ನ ವಿಜ್ಞಾನ ಮಾತ್ರ ಅಲ್ಲ, ನಮ್ಮ ನಾಡಿನ ಶರಣರೂ ಕೂಡ ತಮ್ಮ ವಚನಗಳ ಮೂಲಕ ತುಂಬಾನೇ ಸುಂದರವಾಗಿ ಹೇಳಿದ್ದಾರೆ. ಅವರ ಮಾತುಗಳು ಈ ಪರಿಕಲ್ಪನೆಗೆ ಒಂದು ಕಾವ್ಯಾತ್ಮಕ ಸ್ಪರ್ಶವನ್ನೇ ಕೊಡುತ್ತೆ. ಶರಣರ ಈ ಮಾತುಗಳನ್ನ ಕೇಳಿ, ತಂದೆಯಿಲ್ಲದ ಕಂದ, ಮಾತೆ ಇಲ್ಲದೆ ಜನಿತ. ಎಂಥ ಸುಂದರವಾದ ಸಾಲುಗಳಲ್ವಾ? ತಂದೆಯಿಲ್ಲದೆ ಹುಟ್ಟಿದ ಮಗು, ತಾಯಿಯಿಲ್ಲದೆ ಜನಿಸಿದವನು ಅಂತ ಹೇಳೋ ಮೂಲಕ ಅವರು ಪರಮಾತ್ಮನ ಸ್ವಯಂಭೂ ಸ್ವರೂಪವನ್ನ ತುಂಬಾನೇ ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ನಮ್ಮ ಮುಂದಿಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಜಗತ್ತಿನಲ್ಲಿ ನಡೆಯುವ ಎಲ್ಲ ಕರ್ಮಗಳನ್ನು ದೇವ್ರೇ ಮಾಡಿಸ್ತಾನಾ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.